ಕಾಂಗ್ರೆಸ್ನವರು ಮೊದಲು ತಮ್ಮ ಮನೆಯನ್ನ ಅವರು ಸರಿಯಾಗಿಟ್ಕೊಳ್ಳಿ, ಎಲ್ಲರನ್ನೂ ಒಟ್ಟಿಗೆ ಇಟ್ಕೊಳ್ಳೋದನ್ನ ಕಾಂಗ್ರೆಸ್ನವರು ಕಲಿಯಲಿ. ಈ ಮಾತನ್ನ ಒಂದ್ ಕಡೆ ಸದಾನಂದ ಗೌಡರು ಹೇಳ್ತಾ ಇದ್ರೆ, ಮತ್ತೊಂದ್ ಕಡೆ ಆರ್ ಅಶೋಕ್ ಅವರು ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾವು ಯಾವುದೇ ಕಾಂಗ್ರೆಸ್ ಶಾಸಕರನ್ನ ಸಂಪರ್ಕಿಸ್ತಾ ಇಲ್ಲ, ಅವರ ಪಕ್ಷದ ಅತೃಪ್ತಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಶಾಸಕರು ಲೋಕಸಭಾ ಚುನಾವಣೆಯ ಚರ್ಚೆಗೆ ನಾವಿಲ್ಲಿ ಸೇರಿದ್ದೀವಿ ಹೊರತುಪಡಿಸಿದ್ರೆ ಬೇರೇನು ಮಾತುಕತೆಗಲ್ಲ ಅನ್ನುವಂತಾನೆ ಹೇಳ್ತಾ ಇದ್ದಾರೆ. ಅವರ ಮನೆ ಸಮಸ್ಯೆಯನ್ನ ಮೊದಲು ಅವರು ನೋಡ್ಕೊಳ್ಬೇಕು, ಆಮೇಲೆ ಉಳಿದವ್ರ ಮನೆ ಕಡೆ ಅವ್ರು ಕಣ್ಣಾಕಕ್ ಬರ್ಲಿ ಅಥವಾ ಸರಿಪಡಿಸೋಕ್ ಬರ್ಲಿ. ಅವರ ಶಾಸಕರ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ನವದೆಹಲಿಯಲ್ಲಿ ಟಿವಿ9ಗೆ ಆರ್ ಅಶೋಕ್ ಕೊಟ್ಟಿರುವಂತಹ ಹೇಳಿಕೆ ಇದು. ಮಾಜಿ ಡಿಸಿಎಂ ಆರ್ ಅಶೋಕ್ ಅವರ ಪ್ರಕಾರವಾಗಿ ಕಾಂಗ್ರೆಸ್ನ ಯಾವುದೇ ಶಾಸಕರನ್ನು ಅವರು ಸಂಪರ್ಕ ಮಾಡ್ತಾ ಇಲ್ವಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರ ಜೊತೆಗೆ ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಆಪರೇಷನ್ ಕಮಲದ ಬಗ್ಗೆ ಮತ್ತೆ ಚರ್ಚೆ ಆಗ್ತಿದೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಆರ್ ಅಶೋಕ್ ಅವರು. ಸರ್, ನೀವು ದೆಹಲಿಯಲ್ಲಿ 100 ಜನ ಶಾಸಕರು ದೆಹಲಿಯಲ್ಲಿ ಇದ್ದೀರಿ. ಯಾಕೆ ಅಂತ ಭಯ? ಯಾಕೆ ಈ ಎಲ್ಲ ಶಾಸಕರನ್ನ ನೀವು ಕೂಡಿಟ್ಕೋಬೇಕು? ಇಲ್ಲಿ ನಮ್ಮ ನ್ಯಾಷನಲ್ ಕನ್ವೆನ್ಷನ್ಗೆ 2 ದಿನ ನಾವು ಬಂದಿದ್ದೀರಿ, ಮತ್ತೆ 2 ದಿನ ಎಕ್ಸ್ಟೆಂಡ್ ಆಗಿದೆ. ಅಮಿತ್ ಶಾ ಅವರು ತುಮಕೂರಲ್ಲಿ ನಮ್ಮೆಲ್ಲ ಲೋಕಸಭಾ ಸದಸ್ಯರು MLC ಭೇಟಿ ಮಾಡಬೇಕಾಯಿತು, ಅದು ಮುಂದೂಡ್ದು ಆಯಿತು. ಇವತ್ತು ಡೆಲ್ಲಿಯಲ್ಲಿ ಬಂದಿರೋದ್ರಿಂದ ನಾವೆಲ್ಲರೂ ಇಲ್ಲೇ ಇರೋದ್ರಿಂದ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಷ್ಟೇ ಇನ್ನಷ್ಟು ತಯಾರಿ ಮಾಡುವಂಥ ದೃಷ್ಟಿಯಿಂದ ನಾವಿಲ್ಲಿ ಸೇರಿದ್ದೇವೆ ಹೊರತು ಕಾಂಗ್ರೆಸ್ಸಲ್ಲೇನೋ ಗೊಂದಲ ಆಗ್ತಾ ಇದೆ, JDS ಅಲ್ಲಿ ಗೊಂದಲ ಆಗ್ತಾ ಇದೆ ಅಂತ ಅವ್ರ ಮನೆಯಲ್ಲೇ ತಾಪತ್ರಯನ್ನು ನಮ್ಮ ಮೇಲೆ ಒರೆಸುವಂಥ ಪ್ರಯತ್ನವನ್ನು ಕುಮಾರಸ್ವಾಮಿಯವರಾಗಲಿ JDS ಸಿದ್ದರಾಮಯ್ಯನವರಾಗಲಿ ಮಾಡೋದು ತಪ್ಪು ಅಂತ ನನ್ನ ಅಭಿಪ್ರಾಯ. ಮತ್ತೆ 100 ಜನ ಶಾಸಕರು ಇರಲೇಬೇಕು, ಅವರ ಸಹಿಯನ್ನ ಸಂಗ್ರಹವನ್ನ ಮಾಡ್ತೀರಿ, ಮತ್ತೆ ಅವ್ರಿಗೆ ಯಾವಾಗ ಬೆಂಗಳೂರಿಗೆ ಹೋಗ್ಬೇಕು ಅನ್ನೋ ಸ್ಪಷ್ಟ ಸೂಚನೆಯನ್ನ ಯಾರು ಕೊಡ್ತಾ ಇಲ್ಲ. ಮತ್ತೆ ಯಾಕೆ ಇಲ್ಲಿ ಅವ್ರನ್ನ ಇಟ್ಕೊಳ್ಬೇಕು ಅಂತ ಆ ಭಯ ಏನಕ್ಕೆ ನಿಮಗೆ? ಇಲ್ಲ, ಬಹಳಷ್ಟು ಜನ ಶಾಸಕರು ಸುಮಾರು 6-7 ಜನ ಶಾಸಕರು ಬೆಂಗಳೂರಿಗೆ ಹೋಗಿದ್ದಾರೆ. ಸೊ ನನಗನ್ಸ್ತದೆ ಹಬ್ಬಕ್ಕೆ ಎಲ್ಲರೂ ನಾವೆಲ್ಲ ವಾಪಸ್ ಕರ್ನಾಟಕಕ್ಕೆ ಹೋಗ್ತೀರಾ. ಹಬ್ಬ ಇದೆ, ಎಲ್ಲ ನಾಳೆ ಹಬ್ಬ ಇದೆ, ಹೋಗ್ತೀರಾ. ಅದು ಆ ಥರದ್ದೇನು ಇಲ್ಲಿ ಗೊಂದಲ, ನಮ್ಮಲ್ಲೇನು ಗೊಂದಲ ಇಲ್ಲ. ನಾವು ಫ್ರೀಯಾಗಿ ಈಗ ಡೆಲ್ಲಿಯಲ್ಲೆಲ್ಲ ಫ್ರೀಯಾಗಿ ಓಡಾಡ್ತಾ ಇದ್ದೀರಿ. ನಮ್ಮನ್ನ ಯಾರು ಕಟ್ ಹಾಕಿದ್ದಾರೆ? ಊಟಕ್ಕೆ ಬಂದಿದ್ದೀರಿ, ಇವಾಗ ಅವ್ರವ್ರ ರೂಮ್ಗಳಿಗೆ ಅವ್ರವ್ರು ಹೋಗ್ತಾರೆ ಅಷ್ಟೇ. ಸಭೆ ಆಗ್ಬೇಕಾಗಿತ್ತು, ಇವತ್ತು ಬೆಳಗ್ಗೆ 11 ಗಂಟೆಗೆ ಸಭೆ ಆಗ್ಬೇಕಾಗಿತ್ತು, ಆಗ್ಲಿಲ್ಲ. 1 ಗಂಟೆಗೆ ಸಭೆ ಆಗ್ಬೇಕಾಯ್ತು, ಆಗ್ಲಿಲ್ಲ. ಈಗ ಊಟಕ್ಕೆ ಬಂದಿದ್ದೀರಿ, ಊಟ ಮುಗಿಸ್ಕೊಂಡಾಗಾದ್ರೆ ಹೋಗ್ತೀರಿ? ಇಲ್ಲ, ಸಭೆ ಮಾಡೋ ಅಂಥದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರದ್ದು ಅವ್ರದ್ದು ಟೈಮ್ ಅಲ್ವಾ. ಅವ್ರು ಇಡೀ ದೇಶಕ್ಕೆ ಸಮಯ ಕೊಡಬೇಕು, ಚುನಾವಣೆ ಇದೆ, ಎಲ್ಲ ಸೀಟ್ ಹಂಚಿಕೆಗಳು ನಡೀತಾ ಇದೆ. ಆದ್ದರಿಂದ ಭಾಳ ವಿಸ್ತೃತವಾಗಿ ಚರ್ಚೆ ಆಗಬೇಕಾಗಿರೋದ್ರಿಂದ ನಾವು ಇಲ್ಲಿ ಯಾಗೋ ಬಂದಿದ್ದೀರಿ, ಇಲ್ಲಿರ್ತೀರಿ ಅಷ್ಟೇ. ಇಲ್ಲಿ ನಾವು ಡೆಲ್ಲಿಗೆ ಬರೋದೇ ಅಪರೂಪ. ನಮ್ಮ MLAಗಳು 5 ವರ್ಷದಲ್ಲಿ ನಮ್ಮ 2 ಸರಿನೋ 3 ಸರಿನೋ ಬರ್ಬೋದು ಅಷ್ಟೇ, ಎಲ್ಲರೂ ಬರೋಕ್ಕಾಗಲ್ಲ. ಬಂದಿದ್ದೀರಿ. ನಮ್ಮ ಪ್ರಕಾರ ಏನು ಕಾಂಗ್ರೆಸ್ ಅವರು ಮತ್ತು JDS ಅವರು ಹೇಳ್ತಾ ಇದ್ದಾರೆ ಈ ಥರ ಶಾಸಕರನ್ನ ಖರೀದಿ ಮಾಡ್ತಾರೆ ಅಂತ. ಅವ್ರ ಶಾಸಕರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅಂತಂದ್ರೆ ಅವ್ರ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಲಿ ಅವ್ರನ್ನ. ಮತ್ತೆ ಕುಮಾರಸ್ವಾಮಿ ಅವರು ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಬಿಜೆಪಿ ನಾಯಕರು ಬಹಳಷ್ಟು ಆಮಿಷವನ್ನು ಒಡ್ತಾ ಇದ್ದಾರೆ ನಮ್ಮ ಶಾಸಕರಿಗೆ. ಯಾರ್ಯಾರು ಎಷ್ಟೆಷ್ಟು ಆಮಿಷ ಒಡ್ತಿದ್ರೆ ಅವೆಲ್ಲವೂ ಕೂಡ ಗೊತ್ತಿದೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ನೀವಿನ್ನೂ ಸರ್ಕಾರ ರಚನೆ ಪ್ರಯತ್ನವನ್ನು ನೀವಿನ್ನೂ ಕೈ ಬಿಟ್ಟಿಲ್ಲ ಅನ್ನುವಂಥ ರೀತಿ. ನೋಡಿ, ಅವರು ಪಾರ್ಟಿಯಲ್ಲಿ ಆಗೋ ಗೊಂದಲಕ್ಕೆ ನಮ್ಮನ್ನು ದೂಷಣೆ ಮಾಡಿದ್ರೇನು? BJP MLAಗಳ ಮೇಲೆ ಆಪಾದನೆ ಬಂದಿದೆಯಾ? ಆಪಾದನೆ ಬಂದಿರೋದು ಅವ್ರ ಪಾರ್ಟಿಯ MLAಗಳ ಮೇಲೆ. ಅವ್ರ ಪಾರ್ಟಿ MLAನೇ ಅವರು ಮಾರಾಟ ಆತವ್ರೆ ಅಂತ ಅವರೇ ಸರ್ಟಿಫೈ ಮಾಡೋದಾದ್ರೆ ಅವ್ರ ಪಾರ್ಟಿ ನಾಯಕರಾಗಿ ಇವರು ಅಧಿಕಾರದಲ್ಲಿ ಮುಂದುವರಿಯುವಂತ ನೈತಿಕತೆನೇ ಇಲ್ಲ ಅವ್ರಿಗೆ. ಕಾಂಗ್ರೆಸ್ನ 7-8 ಶಾಸಕರು ಮುಂಬೈನಲ್ಲಿದ್ದಾರೆ. ಬಿಜೆಪಿ ಹೈಕಮಾಂಡ್ ಅವ್ರನ್ನೆಲ್ಲರನ್ನೂ ಆಪರೇಟ್ ಮಾಡ್ತಿದ್ದಾರೆ. ಇನ್ನೇನು ಕೆಲವೇ ದಿವಸಗಳಲ್ಲಿ ಅವರೆಲ್ಲ ಬಿಜೆಪಿಗೆ ಸೇರ್ಪಡೆಯನ್ನು ಆಗ್ತಾರೆ. ಅಲ್ಲಿ ರಾಜೀನಾಮೆ ಕೊಡ್ತಾರೆ, ಇಲ್ಲಿ ಬಿಜೆಪಿ ಸೇರ್ಪಡೆ ಆಗ್ತಾರೆ. ಇದು ಮಾತು ನಡೀತಾ ಇರತಕ್ಕಂಥದ್ದು. ಈಗ ಅವ್ರು ಯಾಕೆ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ? ಅವ್ರಿಗೆ ಮಂತ್ರಿಮಂಡಲದಲ್ಲಿ ವಂಚಿತ ಆಗಿದ್ದಾರೆ, ಬೋರ್ಡ್ ಚೇರ್ಮನ್ ವಂಚಿತ ಆಗಿದ್ದಾರೆ, ಅನ್ಯಾಯ ಆಗಿದೆ ಅಂತ ಅವರ ಪಾರ್ಟಿ ವಿರುದ್ಧ ತಿರುಗಿಬಿದ್ದಿರೋದು. ಅವರೆಲ್ಲ ಬಿಜೆಪಿಗೆ ಸೇರ್ತಾರೆ ಅಂದ್ರೆ ಒಪ್ಕೆನಾ ನಿಮಗೆ? ನಾವಿಲ್ಲ, ನಮ್ಮ ಪಾರ್ಟಿಗೆ ಅವ್ರು ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ, ನಮ್ಮ ಪಾರ್ಟಿ ಜೊತೆ ಏನು ಸಂಪರ್ಕ ಇಲ್ಲ. ನಾವಿಲ್ಲಿ ಬಂದಿರೋದು ಲೋಕಸಭಾ ಚುನಾವಣೆ ತಯಾರಿಗೋಸ್ಕರ ನಾವು ಬಂದಿದ್ದೀರಿ ಹೊರತು ಯಾವುದೇ ರೀತಿ ಪಕ್ಷಾಂತರ ಮಾಡಬೇಕು ಅಂತ ಇಲ್ಲ. ಅವ್ರ ಪಾರ್ಟಿಯಲ್ಲಿ ಜಗಳ ಆಗಿ ಅವ್ರ ಪಾರ್ಟಿ ಮನೆ ಬಿಟ್ಟು ಓಡೋದ್ರೆ, ಈಗ ಅವ್ರ ಮನೆ ಮಕ್ಕಳು ಮನೆ ಬಿಟ್ಟು ಹೋದ್ರೆ ನಮ್ಮ ಮೇಲೆ ಯಾಕೆ ಗೋಬೇಕು ತೋರಿಸ್ತೀರಾ?
ನೀವು ಸರ್ ಮಾಡ್ಕೊಳ್ಳಿ, ಅವ್ರನ್ನ ಕರೆದು ಮಾತಾಡಿಸಿ, ಏನು ಅವ್ರಿಗೆ ಮಂತ್ರಿ ಮಾಡಬೇಕಾ, ಅವ್ರಿಗೆ ಚೇರ್ಮನ್ ಮಾಡಬೇಕಾ, ಏನು ಮಾಡಬೇಕಾ ಅವ್ರನ್ನ ಕೇಳಿ. ಅದು ಬಿಟ್ಬಿಟ್ಟು ಬಿಜೆಪಿ ಮೇಲೆ ಯಾಕೆ ಗೂಬಕ್ಕೆ ಕೂಸುವಂತ ಪ್ರಯತ್ನ ಮಾಡ್ತೀರಿ? ಓಕೆ, ಇದು ಅಶೋಕ್ ಅವರ ಮತ್ತು ಹೌದು, ಕಾಂಗ್ರೆಸ್ನ ಅತೃಪ್ತ ಶಾಸಕರನ್ನ ಅವರೇ ಸರಿಯಾಗಿ ನೋಡ್ಕೊಳ್ಬೇಕು. ಅಂದ್ರೆ ನಮ್ಮ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನ ಕಾಂಗ್ರೆಸ್ ನಾಯಕರುಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಯಾವುದೇ ಅತೃಪ್ತ ಶಾಸಕರನ್ನ ಸಂಪರ್ಕ ಮಾಡೋದಾಗ್ಲಿ ಅಥವಾ ಅವ್ರನ್ನ ಮುಂಬೈಗೆ ಕರೆದುಕೊಂಡು ಹೋಗೋದಾಗ್ಲಿ ಯಾವುದೇ ರೀತಿಯಾದ ಪ್ರಯತ್ನವನ್ನ ಮಾಡಿಲ್ಲ ಅನ್ನುವಂಥದ್ದನ್ನ ಆರ್ ಅಶೋಕ್ ಅವರು ಹೇಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್ ಗಂಜುಲ್ಗೋಡು, TV9 ನವದೆಹಲಿ.